ಇದ್ದಾರೆ. ಬೆಳಗ್ಗಿಂದ ಅದೇ ಇಡೀ ರಾಜ್ಯ ತುಂಬ ಚರ್ಚೆ ಆಗ್ತಾ ಇದೆ. ನಾವು ಕೂಡ ಸಿದ್ಧತೆ ಕೊಡಬಹುದು, ಕೊಟ್ಟರೆ ಏನು ಮಾಡ್ಬೇಕಂತ. ಇನ್ನು ಮುಂದಿರೋದು ಕಾನೂನು ಹೋರಾಟ. ಮುಂಚೆ ಕೂಡ ಅದ್ರ ಬಗ್ಗೆ ಚರ್ಚೆ ಆಗಿದೆ ಸಾಕಷ್ಟು ಸಾರಿ. ಒಂದು ವೇಳೆ ರಾಜ್ಯಪಾಲರು ಅನುಮತಿ ಕೊಟ್ಟರೆ ಏನು ಮಾಡ್ಬೇಕಂತ ಅದ್ರ ಬಗ್ಗೆ ಒಂದು ಕಡೆ ಕಾನೂನು ಹೋರಾಟ ಪ್ರಾರಂಭ ಆಗಿದೆ, ಮಾಡ್ತಾ ಇದ್ವಿ. ನೋಡೋಣ. ಯಾಕೆ ಇವತ್ತು ಒಂದಷ್ಟು ಏನು ಆಗೋಲ್ಲ, ಕೊಟ್ಟ ತಕ್ಷಣ ರಾಜೀನಾಮೆ ಕೊಡುವಂಥ ಪ್ರಶ್ನೆ ಬರೋದಿಲ್ಲ. ಯಾಕಂದರೆ ಇನ್ನೂ ಅವ್ರ ಮ್ಯಾಗೆ ಎನ್ಕ್ವೈರಿ ಸ್ಟಾರ್ಟ್ ಆಗಬೇಕು. ಎನ್ಕ್ವೈರಿ ಅಥಾರಿಟಿ ಅದೇನ್ರ ಅವ್ರ ಮ್ಯಾಗ ಅದು ಎರಡನೇ ಸ್ಟೇಜ್. ಅದು ಯಾವುದೇ ಒಬ್ಬ ಸಿಎಂ ಒಂದು ಈ ರೀತಿ ಅಕ್ರಮ ಆಗಿರ್ಬೋದು ಅಥವಾ ಕಾನೂನುಬಾಹಿರ ಚಟುವಟಿಕೆ ಭಾಗಿಯಾಗಿದ್ರೆ ರಾಜೀನಾಮೆ ಕೊಡ್ಬೇಕಂತ ಹೇಳ್ಬಿಟ್ಟು ಏನಿಲ್ಲ. ಈಗ ಕೇಂದ್ರ ಸರ್ಕಾರದ ಮಂತ್ರಿಗಳಲ್ಲಿ 25 ಜನ ಮಂತ್ರಿ, 75ರಲ್ಲಿ ಹೆಚ್ಚು ಕಮ್ಮಿ 25 ಜನ ಮೇಲೆ ಕೇಸ್ ಇದೆ, FIR ಆಗಿದೆ ಅಥವಾ ಚಾರ್ಜ್ ಶೀಟ್ ಆಗಿದೆ. ಅವರು ಮಂತ್ರಿ ಆಗಿದ್ದಾರೆ. ಮತ್ತು ಎಲ್ಲ ಸ್ಟೇಟ್ಗಳಲ್ಲಿ, ಯಾವುದೇ ಸರ್ಕಾರದಲ್ಲಿ ಯಾವುದೇ ಸ್ಟೇಟಲ್ಲಿ ಮಂತ್ರಿಗಳ ಮೇಲೆ ಕೇಸ್ ಇದಾವೆ, ಅವರು ಕೂಡ ಮುಂದುವರಿಸಿದ್ದಾರೆ. ಹಿಂದಿನ ಎಲ್ಲ ಸರ್ಕಾರದಲ್ಲಿ ಹಿಂದೂ ಕೂಡ ಹಂಗ ಇದ್ದೇ ಇವತ್ತು ಆರೋಪಗಳು ಕೇಳಿ ಬಂದಿದ್ದು ಅದಂತ ಈಗಾಗಲೇ ಸಾಕಷ್ಟು ಆರೋಪ ಆಗಿದ್ರಲ್ಲ. ಅದ್ರ ಬಗ್ಗೆ ರಾಜ್ಯಪಾಲರ ಬಗ್ಗೆ ಈಗಾಗಲೇ ಸಾಕಷ್ಟು ಆರೋಪ ಕೇಳಿ ಬಂದಿದೆ, ಮಾಡ್ತಿದ್ದಾರೆ. ಹೀಗಾಗಿ ನಾವು ರಾಜಕೀಯ ಪಾರ್ಟಿಕಲನ್ನು ಎದುರಿಸಬೇಕಾಗಿದೆ. ರಾಜೀನಾಮೆ ಕೊಡೋದು ಅವಶ್ಯಕತೆ ಕುಮಾರಸ್ವಾಮಿ ಅವರು, ಜೊಲ್ಲೆ ಅವರಾಗಿರ್ಬೋದು, ಇವರೆಲ್ಲ ವಿರುದ್ಧ ಆರೋಪ ಕೇಳಿ ಬಂದಾಗ ಅವಾಗ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿರಲಿಲ್ಲ. ಹೌದು, ಅಲ್ಲೇ ಪೆಂಡಿಂಗ್ ಇದೆ. ಅವ್ರ ರಾಜ್ಯ ಭವನದಲ್ಲೇ ಪೆಂಡಿಂಗ್ ಇದೆ. ಕೊಟ್ಟಿದ್ರೆ ರಾಜಕೀಯವಾಗಿ ನೋಡಬೇಕಾಗುತ್ತೆ. ಭಾಳ ಇದಕ್ಕೆ ಇದೇ ರೀತಿ ಯಡಿಯೂರಪ್ಪನವ್ರ ಮೇಲೆ ಆರೋಪ ಬಂದಾಗ ಅವ್ರು ರಾಜೀನಾಮೆ ಕೊಟ್ಟಿದ್ರು. ಅದೇ ರೀತಿ ಇವರು ರಾಜೀನಾಮೆ ಕೊಡ್ಬೇಕನ್ನೋದು ಬಿಜೆಪಿ ನಾಯಕರ ವಾದ. ಆ ಕೇಸ್ಗೂ ಈ ಕೇಸ್ಗೂ ಬೇರೆ ಇದೆ. ಅದು ಭೂಮಿಯನ್ನು ಬಿಟ್ಟು ಕೊಟ್ಟಿದ್ರು, ಅವರು ಸ್ವಂತ ಸಹಿ ಮಾಡಿದ್ರು ಅವರು. ಸೊ ಅದಕ್ಕೂ ಈ ಕೇಸ್ಗೆ ಅಂದರೆ ಈಗ ಒಂದು ಕೇಸಾರೆ ಒಂದೇ ರೀತಿ ಇರೋಲ್ಲ, ಬೇರೆ ಬೇರೆ ಇರ್ತೈತೆ. ಸೊ ಈ ಕೇಸ್ ಬೇರೆ, ಇದು ಇನ್ನೂ ಅದಕ್ಕೆ ನಮ್ಮ ಬಹುಶಃ ಸಂತೋಷ್ ಅವರು ಜಸ್ಟಿಸ್ ವರದಿ ಕೂಡ ಕೊಟ್ಟಿದ್ರು. ಅವರು ವರದಿಯಲ್ಲಿ ಅವ್ರ ಹೆಸರು ಬಂದಿತ್ತು. ಹೀಗಾಗಿ ಅದು ರಾಜೀನಾಮೆ ಕೊಡುವಂಥ ಪ್ರಸಂಗ ಬಂತು. ಇಲ್ಲಿ ಇನ್ನೂ ಸ್ಟಾರ್ಟ್ ಇದು, ಏದಿಂದ ಸ್ಟಾರ್ಟ್. ಜಡ್ಡಿಗೆ ಬಂದಾಗ ಅದು ನೀವು ಹೇಳುವಂಥದ್ದು ಅವಾಗ ಅಪ್ಲೈ ಜಡ್ಡಿಗೆ ಬರಬೇಕದು. ಅದು ಭ್ರಷ್ಟಾಚಾರ ಆರೋಪನೆ, ಇದು ಭ್ರಷ್ಟಾಚಾರ ಆರೋಪನೆ ಖಂಡಿತ ಮಾಡಿದೆ. ಬಿಜೆಪಿಯವರನ್ನ ಸಮರ್ಥವಾಗಿ ಎದುರಿಸ್ತಾ ಇದ್ರು. ಸೊ ಈ ದೇಶದಲ್ಲಿ ಯಾರ್ಯಾರು ಸಮರ್ಥವಾಗಿ ಎದುರಿಸಿದ್ದಾರೆ ಅವ್ರಿಗೆ ಇದೇ ಪರಿಸ್ಥಿತಿ ಬಂದಿದೆ. ಹೀಗಾಗಿ ರಾಜೀನಾಮೆ ಕೊಡೋ ಪ್ರಶ್ನೆಯಲ್ಲೂ ನಾವೆಲ್ಲ ಗಟ್ಟಿಯಾಗಿ ಅವ್ರ ಜೊತೆ ಇದ್ದೀವಿ. ಇಡೀ ಪಕ್ಷ ಅವ್ರ ಜೊತೆ ಇರಲೇಬೇಕಾಗ್ತದೆ. ಕೆಲವೊಂದಿಷ್ಟು ಕಾಂಗ್ರೆಸ್ ಪಕ್ಷದವರೇ ಇದನ್ನು ಕೊಟ್ಟಿದ್ದಾರೆ. ಇಲ್ಲೆಲ್ಲ ಪ್ರಶ್ನೆ ಇಲ್ಲ. ಸಿದ್ದರಾಮಯ್ಯ ಅವರು ಇದ್ದಾಗ ಅದು ಪ್ರಶ್ನೆ ಬರೋದಿಲ್ಲ. ಈಗೆಲ್ಲ ಮತ್ತೆ 2 ಸೀಟಲ್ಲಿ ಇರ್ತಾರೆ. ಅವ್ರಿಗೆ ಒಂದು ಸೀಟ್ ಸಿದ್ದರಾಮಯ್ಯ ಅವರು ಇರ್ತಾರೆ. ಪ್ರಶ್ನೆ ಬರೋದಿಲ್ಲ. ಬೇರೆಯವ್ರು ಯಾರು ಆಗೋ ಪ್ರಶ್ನೆ ಇಲ್ಲ. ಇಲ್ಲ, ಏನು ಹಿನ್ನಡೆ ಆಗೋಲ್ಲ, ಏನು ಹಿನ್ನಡೆ ಆಗೋಲ್ಲ. ಅಲ್ಲ, ಮುಜುಗರ ಆಗ್ಬೋದಾ ಸರ್ ಸರ್ಕಾರಕ್ಕೆ? ಬಿಜೆಪಿ ಅವರು ಕಾಂಗ್ರೆಸ್ ಮುಕ್ತ ಭಾರತ ಮಾಡತಾರೆ. ಕೇಜ್ರಿವಾಲ್ ಆಯ್ತು, ಈಗ ಸಿದ್ದರಾಮಯ್ಯ ಅದರದೊಂದು ಭಾಗನ ಇದು ಭಾಗವಾಗ ಖಂಡಿತವಾಗಿ ಅದ್ರ ಭಾಗನ. ಅದಕ್ಕಾಗಿ ನಾವು ರಾಜಕೀಯವಾಗಿ ಎದುರಿಸ್ಬೇಕು. ಈಗ ಅವ್ರ ತಕ್ಷಣ ಪರ್ಮಿಷನ್ ಕೊಟ್ಟರತ್ ನಾವೇನು ರಾಜೀನಾಮೆ ಕೊಡೋದು ಅವಶ್ಯಕತೆ ಇಲ್ಲ. ಕಾನೂನು ಹೋರಾಟ ಆಗಲಿ, ಅದು ಸಾಬೀತಾಗಿ ಮುಂದೆ. ಸಂಪುಟದವರೆಲ್ಲರೂ ಮತ್ತೆ ಶಾಸಕರು ಸಿಎಂ ಬೆಂಬಲಕ್ಕಿದ್ದಾರೆ ಸರ್. ಯಾಕಂದ್ರೆ ಒಳಗಡೆ ಸಾಕಷ್ಟು ಅಸಮಾಧಾನ ಇದೆ ಅನ್ನೋ ಭಿನ್ನಾಭಿಪ್ರಾಯ ಇದೆ ಅನ್ನೋ ಮಾತು. ಆ ವಿಷಯ ಬಂದಾಗ ಜಗಳಾಟ ಬೇರೆ. ಈಗೂ ಪಕ್ಷ ಒಬ್ಬ ನಮ್ಮ ಲೀಡರು ಕಷ್ಟದಲ್ಲಿದ್ದಾಗ ಅದು ಎಲ್ಲ ಸ್ವಾಭಾವಿಕವಾಗಿ ಇದ್ದೇ ಇರ್ತೀವಿ. ಸರ್, ರಾಜ್ಯಪಾಲರ ನಡೆ ವಿರುದ್ಧ ರಾಜ್ಯದಲ್ಲಿ ಪ್ರತಿಭಟನೆ ನಡೀತಾ ಇದ್ದಾವೆ. ನಡೀತದೆ. ಈಗಾಗಲೇ ಮುಂಚೆನೂ ಮಾಡಿದ್ದಾರೆ, ನಡೀತದೆ, ಮುಂದೆ ಕೂಡ ಹಂಗೆ ಜಾರಿಯಲ್ಲಿ ಇರ್ತದೆ. ಅವ್ರ್ಯಾಕೆ ಕೊಡಬೇಕು? ಅದೇನು ಪಬ್ಲಿಕ್ ಡಾಕ್ಯುಮೆಂಟ್. 10 ರೂಪಾಯಿ ಕೊಟ್ಟರೆ ಬಿಡೋದ ಎಲ್ಲ ಅಧಿಕಾರಿಗಳ ಮಾಹಿತಿ ಹಾಕಿ ಕೊಡ್ತಾರೆ. ಅವ್ರು ಕೊಟ್ಟಿದ್ರೆ ತಿಳಲಿಕ್ಕಾಗೋಲ್ಲ. ಅವ್ರು ಕೂಡ ಆರೋಪ ಬಂದಿದೆ. ನಾವು ಅದನ್ನ ಸಮರ್ಥವಾಗಿ ಎದುರಿಸಬೇಕಾಗ್ತದೆ. ಒಂದ್ ವೇಳೆ ಮುಖ್ಯಮಂತ್ರಿ ಚೇಂಜ್ ಆದ್ರೆ ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದ್ರೆ ರಾಜ್ಯ ಅಧೋಗತಿಗೆ ಹೋಗುತ್ತೆ ಅಂತ ರಮೇಶ್ ಅದು ಮುಂದೆ ಪ್ರಶ್ನೆ ಬರೋದಿಲ್ಲ. ಈಗ ಬೇರೆಯವ್ರು ಆಗೋದು ಪ್ರಶ್ನೆ ಇಲ್ಲ. ಮಾತು ಅವನ ಅನಾವಶ್ಯಕ. ಸಿದ್ದರಾಮಯ್ಯ ಇರ್ತಾರೆ. ಸರಿ, ಕ್ಯಾಬಿನೆಟ್ ಮೀಟಿಂಗ್ ಕರೆದಾರೆ ಸರ್, ತುರ್ತು ಕ್ಯಾಬಿನೆಟ್ ಕರೆದ ನೋಡಿದ್ರೆ ಏನು ಚರ್ಚೆ ಮಾಡ್ತಾರ. ಯಾಕೆ ಎಲ್ಲರಿಗೂ ಹೋಗ್ಲಿಕ್ಕಾಗಲ್ಲ. ಈಗ ಬೆಳಗ್ಗೆ ಕರೀತಾರೆ, ಭಾಳ ಜನ ಹೋಗ್ಲಿಕ್ಕಾಗೋಲ್ಲ. ನಾವು ರಾತ್ರಿ ಹೋಗಿ ಜಾಯಿನ್ ಆಗ್ತೀವಿ. ಸೊ ಏನಿದ್ರು ಕೂಡ ಅದು ಅವ್ರ ರಾಜೀನಾಮೆ ಪ್ರಶ್ನೆ ಇಲ್ಲ. ಸರ್ಕಾರ ಸಿಎಂ ವಿರುದ್ಧ ರಾಜಕೀಯ ಷಡ್ಯಂತ್ರ ನಡೆದಿದೆ 100%. ಸಿಎಂ ಅವರು ಸರ್ವೆ ಮಾಡುತ್ತೆ. ಈಗ ಮಾಡ್ತಾರೆ. ಈಗ